ಬರ್ತ್ಡೇ ಪಾರ್ಟಿ ಮುಗಿಸಿದ ಬಳಿಕ ಭರ್ಜರಿ ಊಟವನ್ನ ಮಾಡಲಾಗಿತ್ತು. ನಾನ್ ವೆಜ್ ಊಟ ಮಾಡುತ್ತಿರುವಾಗಲೇ ಇಲ್ಲಿ ಮಕ್ಕಳು ಅಸ್ವಸ್ಥರಾದಂತ ಘಟನೆ ನಡೆದಿದೆ. ಬರ್ತ್ಡೇ ಪಾರ್ಟಿ ಏನೋ ಜೋರಾಗಿತ್ತು. ಬರ್ತ್ಡೇ ಪಾರ್ಟಿಯಲ್ಲಿ ಭರ್ಜರಿ ಊಟವನ್ನ ಮಕ್ಕಳು ತಿಂದಿದ್ರು. ನಾನ್ ವೆಜ್ ಊಟ ಮಾಡ್ತಾ ಇರುವಾಗಲೇ ಇಲ್ಲಿ ಮಕ್ಕಳು ಅಸ್ವಸ್ಥರಾದಂತ ಘಟನೆ ರಾಜಾಜಿನಗರದ ಡಿ ಬ್ಲಾಕ್ ಪರ್ಲ್ ಹೋಟೆಲ್ನಲ್ಲಿ ನಡೆದಿದೆ. ಬರ್ತ್ಡೇ ಪಾರ್ಟಿಯನ್ನ ಮುಗಿಸಿ ಊಟಕ್ಕೆ ಬಂದಿತ್ತು ಕುಟುಂಬ. 2 ಕುಟುಂಬದಿಂದ 10 ಮಂದಿ ಊಟಕ್ಕಂತ ಬಂದಿರ್ತಾರೆ. ನಾನ್ ವೆಜ್ ಊಟ ಸವಿತಾ ಇರುವಾಗಲೇ ಮಕ್ಕಳಿಗೆ ವಾಂತಿ ಶುರುವಾಗುತ್ತೆ. ಮಕ್ಕಳು ಅಸ್ವಸ್ಥರಾಗ್ತಾರೆ. ಕೂಡಲೇ ಮಕ್ಕಳನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಪೋಷಕರು. ಮಕ್ಕಳು ಅಸ್ವಸ್ಥರಾಗ್ತಾ ಇದ್ದಂತೆ ಹೋಟೆಲ್ ಸಿಬ್ಬಂದಿ ಗಲಿಬಿಲಿಗೊಂಡಿದ್ದಾರೆ. ಊಟವನ್ನ ಬೇರೆಡೆ ಸಾಗಿಸುವುದಕ್ಕೆ ಹೋಟೆಲ್ ಸಿಬ್ಬಂದಿ ಮುಂದಾಗ್ತಾರೆ. ಡಸ್ಟ್ಬಿನ್ ನಲ್ಲಿ ಊಟವನ್ನ ಇಟ್ಟು ಸಾಗಿಸುವುದಕ್ಕೆ ಸಿಬ್ಬಂದಿಗಳು ಮುಂದಾಗ್ತಾರೆ. ತಕ್ಷಣವೇ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನ ಕುಟುಂಬಸ್ಥರು ನೀಡುತ್ತಾರೆ. ಇನ್ನು ಹೋಟೆಲ್ಗೆ ಸುಬ್ರಹ್ಮಣ್ಯ ನಗರ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಹೋಟೆಲ್ನ 2 ಸಿಬ್ಬಂದಿಗಳನ್ನ ಪೊಲೀಸರಿಗೆ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಇನ್ನು ಘಟನೆ ಸಂಬಂಧ ಹೋಟೆಲ್ ವಿರುದ್ಧ ಪೋಷಕರಿಂದ ದೂರು ಕೂಡ ದಾಖಲಾಗಿದೆ. ಕಳಪೆ ಆಹಾರದಿಂದ ಮಕ್ಕಳು ಅಸ್ವಸ್ಥ ಅಂತ ಪೋಷಕರು ಇಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನು ಆರೋಗ್ಯ ಸ್ಥಿತಿಗತಿಗಳ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಚಿಕ್ಕ ಮಗು ಅದು ಏನು ಬಿಡುತ್ತೆ. ಒಂದು ಮಗು ಒಂದು ಉಸಿರಾಡ್ತಿರ್ಲಿಲ್ಲ, ಕರ್ಕೊಂಡು ಹೋಗೋದು ತುಂಬಾ ಹುಷಾರಿಲ್ವಂತೆ. ಮಕ್ಕಳು ಅಸ್ವಸ್ಥರಾಗ್ತಿದ್ದಂತೆ ಹೋಟೆಲ್ ಸಿಬ್ಬಂದಿ ಗಲಿಬಿಲಿಯಾಗ್ತಾರೆ. ಊಟವನ್ನ ಬೇರೆಡೆಗೆ ಸಾಗಿಸೋದಕ್ಕೆ ಹೋಟೆಲ್ ಸಿಬ್ಬಂದಿ ಮುಂದಾಗ್ತಾರೆ. ಡಸ್ಟ್ಬಿನ್ ನಲ್ಲಿ ಊಟವನ್ನ ಇಟ್ಟು ಸಾಗಿಸೋದಕ್ಕೆ ಸಿಬ್ಬಂದಿಗಳು ಮುಂದಾಗ್ತಾರೆ. ತಕ್ಷಣವೇ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನ ಆ ಗ್ರಾಹಕರು ನೀಡುತ್ತಾರೆ. 2 ಕುಟುಂಬಗಳೇನು 10 ಜನ ಬಂದಿದ್ರು ಅವರು. ಹೋಟೆಲ್ಗೆ ಸುಬ್ರಹ್ಮಣ್ಯ ನಗರ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆ ಕೂಡ ನಡೆಸ್ತಾರೆ. ಇನ್ನು ಹೋಟೆಲ್ನ 2 ಸಿಬ್ಬಂದಿಗಳನ್ನ ಪೊಲೀಸರೀಗ ತಮ್ಮ ಕಸ್ಟಡಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಇನ್ನು ಘಟನೆ ಸಂಬಂಧ ಹೋಟೆಲ್ ವಿರುದ್ಧ ಪೋಷಕರಿಂದ ದೂರು ಕೂಡ ದಾಖಲಾಗಿದೆ. ಕಳಪೆ ಆಹಾರದಿಂದ ಮಕ್ಕಳು ಅಸ್ವಸ್ಥರಾಗಿದ್ದಾರೆ ಅನ್ನುವಂಥ ಆರೋಪವನ್ನ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ನಾವು ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಒಂದು ಕಡೆ ಡಸ್ಟ್ಬಿನ್ ಅಲ್ಲಿ ಹಾಕಿದಂತ ಊಟವನ್ನ ಕಲೆಕ್ಟ್ ಮಾಡ್ಕೊಂಡಿರುವಂಥದ್ದು. ಊಟ ಕವರ್ಗೆ ಹಾಕಿ ಅದನ್ನ ಸಾಗಾಟ ಮಾಡೋದಕ್ಕೂ ಕೂಡ ಪ್ರಯತ್ನವನ್ನ ಹೋಟೆಲ್ ಸಿಬ್ಬಂದಿ ಮಾಡಿದ್ರು. ಈಗ 2ರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಅಲ್ಲಿದ್ದಂತಹ ಊಟವನ್ನೆಲ್ಲವನ್ನ ಡಸ್ಟ್ಬಿನ್ಗೆ ಹಾಕಿ ಅಲ್ಲಿಂದ ಸಾಗಾಟ ಮಾಡೋದಕ್ಕೆ ಹೋಟೆಲ್ನ ಸಿಬ್ಬಂದಿಗಳು ಮುಂದಾಗ್ತಾರೆ. ಮಕ್ಕಳು ಅಸ್ವಸ್ಥರಾಗ್ತಾ ಇದ್ದಂತೆ ಫುಡ್ ತಿಂತಾಯಿದ್ರು. ಯಾವ್ದ್ರಲ್ಲಿ ಏನು ಪ್ರಾಬ್ಲಮ್ ಆಯ್ತು ಗೊತ್ತಾಗಲಿಲ್ಲ. ಸಡನ್ನಾಗಿ ವಾಶ್ರೂಮ್ಗೆ ಹೋಗಿ ಬರುವಾಗ ಮಗ ತಲೆ ಸುತ್ತ ಬಿದ್ದೋಗ್ಬಿಟ್ಟ ಅಲ್ಲೇ. ಅದು ಏನು ಫುಡ್ ತಗೊಂಡ್ರು ಗೊತ್ತಿಲ್ಲ. ಮತ್ಲಬ್ ಇದು ಬಫೆಲ್ ಇದ್ದಿದ್ದು ಯಾವ್ದ್ರಲ್ಲಿ ಏನಾಯ್ತು ಗೊತ್ತಾಗಲಿಲ್ಲ. ಇವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ವಿ. ಸೊ ಅಲ್ಲಿ ಚೆಕ್ ಮಾಡಿ ಇವಾಗ ಅಬ್ಸರ್ವೇಷನ್ ಇಟ್ಟಿದ್ದಾರೆ. ಸೊ ಇವಾಗ ಸ್ಯಾಂಪಲ್ಸ್ ತೊಗೊಂಡಿದ್ದಾರೆ. ಸೊ ಚೆಕ್ ಮಾಡೋಕ್ಕೆ ಯಾವ್ದ್ರಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ. ಸರ್ ಎಲ್ಲ ತೊಳೆದು ಕ್ಲೀನಾಗಿ ವಾಶ್ ಔಟ್ ಮಾಡಿಟ್ಟಿದ್ದಾರೆ. ನನ್ನ ಮಗ ಫೇಂಟ್ ಆದ. ಫಸ್ಟ್ ನನಗೆ ನನ್ನ ಮಗನಿಗಿಂತ ಮುಂಚೆ ಇನ್ನೊಬ್ರು ಫೇಂಟ್ ಆದವು. ಇನ್ನೊಂದು ಪಾಪು ಫೇಂಟ್ ಆಗಿ ವಾಮಿಟ್ ಮಾಡಿ ಕರ್ಕೊಂಡು ಹೋದ್ರು ಹಾಸ್ಪಿಟ್ಲಿಗೆ. ತಕ್ಷಣ ಇನ್ನೊಂದು 10 ನಿಮಿಷಕ್ಕೆಲ್ಲ ನನ್ನ ಮಗ ಫೇಂಟ್ ಆದ. ಒಂದು ಲೇಡೀಸು ಮಲಗಿದ್ರು. ಅವರು ಸೇಮ್ ಫ್ಯಾಮಿಲಿಯಿಂದನೇ ಬಂದಿರೋದು. ಈಗ ನನ್ನ ಅಕ್ಕನ ಮಗಳಿಗೂ ತಲೆ ಅವಳಿಗೂ ಫೇಂಟ್ ಆಗಿದ್ದಾಳೆ. ಅಲ್ಲಿ ಅಪೋಲೋ ಕ್ರೆಡಲಲ್ಲಿ ಇದ್ದಾರೆ. ಇವ್ರು ಏನು ಹೇಳ್ತಾರೆ, ಇಲ್ಲಿ ಬಂದು ನೋಡಿದ್ರೆ ಎಲ್ಲ ವಾಶ್ ಔಟ್ ಮಾಡಿದ್ದಾರೆ ಸರ್. ಒಂದು ಫುಡ್ ಇಲ್ಲ ಸರ್ ಇಲ್ಲಿ.